ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕರಾವ್, ವಾಸ್ತು ತಜ್ಞರು. ಈಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇರ್ತದೆ. ಆ ಅಟ್ಯಾಚ್ ಬಾತ್ರೂಮ್ ಇದ್ದಾಗ ಆ ಮನೆಗೆ ಆ ರೂಮಿನ ಒಂದು ಅನುಸಾರವಾಗಿ ನಾವು ವಾಯುದಲ್ಲೇ ಕೊಡಬೇಕು. ಆ ವಾಯುದಲ್ಲಿ ನಾವು ಮನೆಯನ್ನು ಕೊಟ್ಟಾಗ ಅಲ್ಲಿ ಬಿದ್ದಂತ ನೀರು ಯಾವುದೇ ಕಾರಣಕ್ಕೂ ಪಶ್ಚಿಮದಿಂದ ಮಧ್ಯದಲ್ಲಿ ಆಚೆ. ಈಗ ಮನೆಯ ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು ಪಶ್ಚಿಮ ವಾಯುವ್ಯ ಮತ್ತು ಉತ್ತರ ವಾಯುವ್ಯ ಕಾರ್ನರ್ ವಾಯುವ್ಯ ಸ್ಥಾನದಲ್ಲಿ ಇರ್ತದೆ. ಮಾಸ್ಟರ್ ಬೆಡ್ರೂಮ್ ಬಂದಾಗ ಅದು ಸಹ ಸೆಂಟ್ರ್ ಪ್ಲೇಸಿಗೆ ಬರ್ತದೆ. ಆಗ ನೀವೇನ್ ಮಾಡಬೇಕು ಅಂದ್ರೆ ಆ ನೀರು ಹರಿಯುವಂತ ಜಾಗವನ್ನ ಎಲ್ಲಿಗೆ ಹೋದ್ರು ಮತ್ತೆ ಅದು ಬಂದು ಉತ್ತರದ ಮಧ್ಯದಲ್ಲಿ, ಉತ್ತರದ ಮನೆ ಆದ್ರೆ ಉತ್ತರದ ಮಧ್ಯದಲ್ಲಿ ಬೀಳಬೇಕು, ಪೂರ್ವದ ಮನೆ ಆದ್ರೆ ಪೂರ್ವದ ಮಧ್ಯದಲ್ಲಿ ಆ ನೀರು ಹೋಗೋ ರೀತಿ ಅವಕಾಶ ಮಾಡ್ಕೊಳ್ಬೇಕು. ಕೆಲವೊಂದು ಟೈಮಲ್ಲಿ ಮೇಸ್ತ್ರಿಗಳಿಗೆ ಅಷ್ಟು ಲೆಂತ್ ಪೈಪ್ ತರಕ್ಕೆ ಆಗಲ್ಲ, ಕೆಲಸ ಜಾಸ್ತಿ, ನಾವು ಒಪ್ಕೊಂಡಿರೋದು ಇಷ್ಟಕ್ಕೆ ಕಾಂಟ್ರಾಕ್ಟ್, ನಾವು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಏನೋ ಒಂದು ಸಬೂಬ್ ಹೇಳಿಬಿಟ್ಟು ನಿಮಗೆ ಎಲ್ಲೋ ಒಂದು ನೀಚ ಮಾರ್ಗದಲ್ಲಿ ಆ ನೀರು ಹರಿಲಿಕ್ಕೆ ಬಿಡ್ತಾರೆ. ಆ ಬಿಟ್ಟಾಗ ಸಮಸ್ಯೆಗಳು ಇಂಥ ಒಂದು ಸ್ಥಿತಿಯಲ್ಲೂ ನಮ್ಮ ಮನೆಗೆ ಪ್ರವೇಶವಾಗುತ್ತೆ. ನೆಮ್ಮದಿ ಒಂದ್ ದಿವಸ ಚೆನ್ನಾಗಿರ್ತೀವಿ, ಒಂದ್ ದಿವಸ ಚೆನ್ನಾಗಿರೋದಿಲ್ಲ. ನೆರೆಯವರ ಜೊತೆ ನಾವು ಕಲಹನ ಮಾಡ್ಕೊಳ್ತೀವಿ. ಈ ತರ ಹಲವು ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ದಾಗ ದಯಮಾಡಿ ನೀವು ಮನೆಯ ಟಾಯ್ಲೆಟ್ನ ವಿಚಾರದಲ್ಲಿ ನೀವು ನೀರನ್ನು ಹರಿಯುವಂತ ಒಂದು ಜಾಗವನ್ನ ಬಹಳ ಜಾಗ್ರತೆಯಿಂದ ಸಲಹೆ ಅಂದ್ರೆ ಪರಿಪೂರ್ಣ ವಾಸ್ತು ನುರಿತ ಉಳ್ಳ ತಜ್ಞರನ್ನ ಸಲಹೆ ಸಂಪರ್ಕ ತೆಗೆದುಕೊಂಡು ಮನೆಯನ್ನ ಕಟ್ಟಿ. ನಾವು ಅಡಿಯಲ್ಲಿ ಪ್ಲಾಟ್ಫಾರ್ಮ್ ಅಂದ್ರೆ ಬೇಸಲ್ಲಿ ನಾವು ಸರಿಯಾಗಿ ಮಾಡಿಕೊಂಡ್ರೆ ಹಿಂದೆ ಮೇಲೆ ಆಟೋಮೆಟಿಕ್ ಅದು ಕೆಳಗೆ ಹೆಂಗಿದೆಯೋ ಮೇಲೆ ಹಾಗೆ ರೀತಿಯಲ್ಲಿ ಹೋಗ್ತದೆ. ನಾವು ಕೆಳಗಡೆನೆ ಎಡವಟ್ಟು ಮಾಡಿದಾಗ ಮೇಲೆ ನಾವು ಅದೇ ಎಡವಟ್ಟು ಮಾಡ್ತೀವಿ, ಇಡೀ ಮನೆಗೆ ದೋಷ ಬರುವ ಸಾಧ್ಯತೆ ಜಾಸ್ತಿ. ಹಾಗಿದ್ದಾಗ ಮನೆಯಲ್ಲಿ ತೊಳೆದಂಥ ನೀರಿರ್ಬೋದು ಅಥವಾ ಮಳೆಯ ನೀರಿರ್ಬೋದು, ಇದು ಪೂರ್ವ ಮಧ್ಯದಲ್ಲಿ ಅಥವಾ ಉತ್ತರ ಮಧ್ಯದಲ್ಲಿ ಆಚೆ ಹೋಗ್ಕೊಂಡಕ್ಕೆ ಅವಕಾಶ ಮಾಡಿಕೊಳ್ಳಿ. ಟಾಯ್ಲೆಟ್ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಈಶಾನ್ಯದ ಜಾಗದಲ್ಲಿ, ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯದಲ್ಲಿ ಹೋಗ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ. ಹಾಗಂತ ಹೇಳ್ತಾ ಕೆಲವೊಂದು ಟೈಮಲ್ಲಿ ಗೊತ್ತಾಗೋದಿಲ್ಲ, ನಮ್ಮೊಳಗಿನ ಶನಿ ಅವರೊಳಗಡೆ ಹೋಗಿ ಹಾಗೆ ಮಾಡಿಸುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮುಂದೆ ಕಷ್ಟ ಏನೇ ಬಂದರೂ ಫೇಸ್ ಮಾಡ್ತೀವಿ ಅನ್ನೋ ಒಂದು ಎನರ್ಜಿ ನಿಮಗೆ ಬೇಕು ಅಂತ ಅಂದ್ರೆ ಇಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಇಲ್ಲ ಏನೇ ಬಂದರೂ ಫೇಸ್ ಮಾಡ್ತೀವಿ ಅಂದ್ರೆ ಅದು ನಿಮಗೆ ಬಿಟ್ಟು ವಿಚಾರ ಅಂತ ಹೇಳ್ತಾ, ಯಾರಿಗೆ ಈ ಮಾಹಿತಿ ಇಷ್ಟವಾಯಿತು ಓಂ ವಾಸ್ತುದೇವಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.